Good morning, children. This is your teacher Vijayalakshmi Aki. So, this is third standard English book. Today we learn about Unit 5. Let's count. ಎಣಿಕೆಯನ್ನು ಮಾಡೋಣ. So, the first one is Hima and her mother have gone shopping. ಹಿಮಾ ಮತ್ತು ಅವಳ ತಾಯಿ ಶಾಪಿಂಗ್ ಅಂತ ಹೋದರು. ಹಿಮಾ ವಾಂಟ್ಸ್ ಟು ಬೈ ಸಮ್ ಥಿಂಗ್ಸ್. ಹಿಮಾ ಕೆಲವು ವಸ್ತುಗಳನ್ನು ತಗೋಬೇಕಾಗಿತ್ತು. ರೀಡ್ ದ ಡೈಲಾಗ್. ಹಿಮಾ, ಹ್ಯಾವ್ ಯು ಗಾಟ್ ಸಮ್ ವಾಟರ್ ಕಲರ್ಸ್ ಪ್ಲೀಸ್? ಕೆಲವು ನೀರಿನ ಬಣ್ಣಗಳನ್ನು ಕೊಡುವಿರಾ ದಯವಿಟ್ಟು ಅಂತ ಹೇಳಿ ಹಿಮಾ ಕೇಳ್ತಾಳೆ. ಶಾಪ್ಕೀಪರ್, ನೋ ಐ ಆಮ್ ಸಾರಿ. ಓ ಇಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಐ ಹ್ಯಾವ್ ಸಮ್ ಕ್ರೇಯಾನ್ಸ್. ನನ್ನ ಹತ್ರ ಕ್ರೇಯಾನ್ಸ್ ಅದವು. ಹಿಮಾ, ಕ್ಯಾನ್ ಐ ಹ್ಯಾವ್ ಅ ಬಾಕ್ಸ್ ಆಫ್ ಕ್ರೇಯಾನ್ಸ್? ಹಂಗಂದ್ರೆ ನನಗೆ ಒಂದು ಕ್ರೇಯಾನ್ಸ್ ಬಾಕ್ಸ್ ಕೊಡ್ರಿ. ಶಾಪ್ಕೀಪರ್, ಎಸ್ ಅಫ್ಕೋರ್ಸ್, ಆಯಿತು ಖಂಡಿತ. ಹಿಮಾ, ಹೌ ಮಚ್ ಡಸ್ ಇಟ್ ಕಾಸ್ಟ್? ಇದಕ್ಕೆ ಎಷ್ಟು ರೂಪಾಯಿ, ಎಷ್ಟು ಬೆಲೆ ಅಂತ ಕೇಳ್ತಾಳೆ. ಶಾಪ್ಕೀಪರ್, ಇಟ್ಸ್ 25 rupees ಪರ್ ಬಾಕ್ಸ್ ಡಿಯರ್. ಇದಕ್ಕೆ 25 ರೂಪಾಯಿ. ಹಿಮಾ, ಓಕೆ ಸರ್, ಹಿಯರ್ ಇಟ್ ಈಸ್. ಆಯಿತು ಸರ್, ಇದು ಇಲ್ಲಿದೆ 25 ರೂಪಾಯಿ. ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳಿ ಹೋಗ್ತಾಳೆ. ದೆನ್ another thing is listen and repeat after your teacher. ಬಿಗ್ ಮನಿ. ಇಲ್ಲಿ ನೀವು ಕೇಳಬೇಕು ಮತ್ತು ಹೇಳಬೇಕು. ಏನು ಬಿಗ್ ಮನಿ? ದೊಡ್ಡ ಹಣ. ಬಿಗ್ ಮನಿ ಗೋಸ್ ಅರೌಂಡ್ ದ ವರ್ಲ್ಡ್. ದೊಡ್ಡ ಹಣ, ದೊಡ್ಡ ರೊಕ್ಕ ಅಂತ ಏನು ಕರಿತೀವಿ ಅದು ಅರೌಂಡ್, ಇಡೀ ಜಗತ್ತಿನ ತುಂಬ ಅದೆಲ್ಲ ಏನಾಗುತ್ತಾ ಹೋಗುತ್ತೆ. ಬಿಗ್ ಮನಿ ಗೋಸ್ ಅಂಡರ್ ಗ್ರೌಂಡ್. ಅದು ಭೂಮಿ ಕೆಳಗೂ ಕೂಡ ಹೋಗುತ್ತೆ. ಬಿಗ್ ಮನಿ ಗೆಟ್ಸ್ ಅ ಮೈಟಿ ವಾಯ್ಸ್. ದೊಡ್ಡ ಹಣ ದೊಡ್ಡ ಸೌಂಡನ್ನು ಕೂಡ ಮಾಡುತ್ತೆ. ಬಿಗ್ ಮನಿ ಮೇಕ್ಸ್ ನೋ ಸೌಂಡ್. ಕೆಲವೊಮ್ಮೆ ಅದು ಯಾವುದೇ ಸೌಂಡನ್ನು ಕೂಡ ಮಾಡಲ್ಲ. ವಾಟ್ ಎಲ್ಸ್ ಡಸ್ ದಿ ಬಿಗ್ ಮನಿ ಡೂ? ಹಾಗಾದ್ರೆ ಮತ್ತೇನೇನು ಮಾಡುತ್ತಾ ಬಿಗ್ ಮನಿ? ವಿಚಾರ ಮಾಡಿ ಮಕ್ಕಳೇ, ನಾವು ದೊಡ್ಡ ದೊಡ್ಡ ಹಣದಿಂದ ಮತ್ತೆ ಏನೇನು ಮಾಡಬಹುದು ಅಂತ ಹೇಳಿ. ಹಾಗಂದ್ರೆ ಈ ಎರಡೂ ನಾವು ದೃಶ್ಯಗಳನ್ನು ನೋಡಿದಾಗ ಇಲ್ಲಿ ಹಿಮಾ 25 ರೂಪಾಯಿ ಕೊಟ್ಟು ಒಂದು ಕ್ರೇಯಾನ್ಸ್ ಬಾಕ್ಸ್ ತೊಗೊಂಡ್ಲು. 25 ರೂಪಾಯಿ ಎಷ್ಟು ಅಂತ ನಿಮಗೆ ಎಣಿಕೆ ಮಾಡೋಕ್ಕೆ ಬರುತ್ತಾ ಮಕ್ಕಳೇ? ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಬಹುದು. ಇನ್ನು ನಂತರ ಇಲ್ಲಿ ಬರುವಂಥದ್ದು ಬಿಗ್ ಮನಿ 500 rupees ಇಯರ್. 500 ರೂಪಾಯಿ ಹಣ ಇದೆ ಇಲ್ಲಿ. ಇದನ್ನು ನಿಮ್ಮ ತಂದೆ ಅಥವಾ ತಾಯಿ ಹತ್ರ ನೋಡಿ ನೀವು ಇದನ್ನು ಚಿಲ್ಲರೆ ಹಣವನ್ನು ಕೂಡಿಸಿ 500 ರೂಪಾಯಿ ಎಷ್ಟಾಗ್ತವೆ ಅನ್ನೋದನ್ನು ಕೂಡ ನೀವು ಮನೆಯಲ್ಲಿ ಮಾಡಬಹುದು. ದೆನ್ see here children, read these pairs of words aloud. ಈ ಜೋಡಿ ಪದಗಳನ್ನು ನೀವು ಜೋರಾಗಿ ಓದಬೇಕು. ಇವು ರೈಮಿಂಗ್ ವರ್ಡ್ಸ್ ಥರನೂ ಇದೆ ಮಕ್ಕಳೇ, ಸೇಮ್ ಸೌಂಡ್ ಬರುವಂಥವು. ಗ್ರೌಂಡ್ ಸೌಂಡ್, ಮನಿ ಹನಿ, ಕಾಯಿನ್ ಜಾಯಿನ್. ಲೈಕ್ ದಿಸ್ ಯು ಹ್ಯಾವ್ ಟು ರೀಡ್ ಇನ್ ಹೋಮ್. ದೆನ್ ದ ಥರ್ಡ್ ಒನ್ ಈಸ್ ಲುಕ್ ಎಟ್ ದ ಪ್ರೈಸ್ ಲೇಬಲ್ಸ್ ಆನ್ ದ ಆರ್ಟಿಕಲ್ಸ್ ಆ್ಯಂಡ್ ಕಂಪ್ಲೀಟ್ ದ ಟೇಬಲ್. ಇಲ್ಲಿ ಚಿಟ್ಟೆಗಳದವು. ಆ ಚಿಟ್ಟೆಗಳ ಇಲ್ಲಿ ಏನು ರೆಕ್ಕೆಗಳದವು, ಅದ್ರ ಮೇಲೆ ಏನು ಬೆಲೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಬೆಲೆ ಜೊತೆಗೆ ಇಲ್ಲಿ ಪುಸ್ತಕಗಳು ಹೆಸರು ಕೊಟ್ಟಿದ್ದಾರೆ. ಅವುಗಳನ್ನು ನೀವೇನು ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳೇ, ಇಲ್ಲಿ ಅರೇಬಿಯನ್ ನೈಟ್ಸ್ ಬುಕ್ಕಿಗೆ 110 ರೂಪಾಯಿ, 110 rupees. ಫ್ಲವರ್ ಬೊಕೆಟಿಗೆ ಎಷ್ಟು? ₹60. ಫ್ಲವರ್ ಬೊಕ್ಕೆಗೆ ₹60. Then sports shoe ₹210. Then here is crayon box. What the amount is this? ₹25. Then men's hat. Men's hat ge ₹60. School uniform ₹250. 250 ಅಂತ ಕೂಡ ನೀವು ಓದಬಹುದು. Then here it is doll. Doll is ₹75. Then women's mittens ₹220. Then here it is cricket kit ₹600.
like this you have to write here. Please see the table here children. Serial number is there 1 2 3 4 5 6 7 8 9. Then name of the item. ಇಲ್ಲಿ ಏನು ಐಟಮ್ಸ್ಗಳನ್ನು ಕೊಟ್ಟಿದ್ರಲ್ಲ ಆ ಎಲ್ಲ ಐಟಮ್ಸ್ಗಳು ಇಲ್ಲದವು ಮಕ್ಕಳೇ. ಕಾಸ್ಟ್ ಆಫ್ ದ ಐಟಮ್, ಆ ಐಟಮ್ನ ಬೆಲೆ ಎಷ್ಟು ಅನ್ನುವಂಥದ್ದನ್ನು ಇಲ್ಲಿ ಬರಿಬೇಕು. ವುಡ್ ಯು ಲೈಕ್ ಟು ಬೈ ದಿಸ್? ನಿಮ್ಗೆ ಅದು ಇಷ್ಟ ಆಗಿದ್ರೆ ನೀವು ಅದನ್ನು ಕೊಂಡ್ಕೊಳ್ಳೋಕೆ ಇಷ್ಟಪಡ್ತೀರಲ್ಲ, ಯಾವುದನ್ನು ಕೊಂಡ್ಕೊಳ್ಳೋಕೆ ಇಷ್ಟಪಡ್ತೀರಿ ಅದಕ್ಕೆ ಎಸ್ ಅಂತ ಬರಿಬೇಕು. ಯಾವುದನ್ನು ಕೊಂಡ್ಕೊಳ್ಳೋಕೆ ಇಷ್ಟಪಡಲ್ಲ ಅನ್ನೋದಕ್ಕೆ ನೋ ಅಂತ ಬರಿಬೇಕು ಮಕ್ಕಳೇ ಇಲ್ಲಿ. ಡು ಯು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್? ಓಕೆ, ಐ ವಿಲ್ ರೈಟ್ ಹಿಯರ್. ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್. ಇವುಗಳನ್ನೆಲ್ಲ ಬರಿಬೇಕು ಮಕ್ಕಳೇ. ದೆನ್ ದ ಫೋರ್ತ್ ಒನ್ ಈಸ್ ಎ ಕಂಪ್ಲೀಟ್ ದ ಪಿರಾಮಿಡ್ ಗಿವನ್ ಬಿಲೋ. ಇಲ್ಲೊಂದು ಪಿರಾಮಿಡ್ ಇದೆ ಮಕ್ಕಳೇ. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಒಂದನ್ನು ಮಾಡಿದ್ದಾರೆ ಅವರು. 10 + 5 15. 10 5 ಕೂಡಿಸಿದ್ರೆ ಎಷ್ಟಾಗುತ್ತೆ? 15 ಆಗುತ್ತೆ. ಅದನ್ನು ಇಲ್ಲಿ ಲೆಕ್ಕ ಮಾಡ್ಯಾರ ಅವರು. 10 + 5 15. 20 20 40. 20 20 40. ಈ ರೀತಿ ಇದನ್ನೆಲ್ಲ ಕೂಡಿಸಿ ನೀವು ಮಾಡಬೇಕು ಮಕ್ಕಳೇ. So, come here children. The B1. Make sentences using the following clues. An example is given. ಇಲ್ಲೊಂದು ಪಿರಮಿಡ್ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಕೆಲವು ವಸ್ತುಗಳನ್ನು ಕೊಟ್ಟಿದ್ದಾರೆ. ಅವುಗಳ ಅಮೌಂಟ್ ಎಷ್ಟು, ಅದಕ್ಕೆ ಎಷ್ಟು ರೊಕ್ಕ ಅಂತ ಕೊಟ್ಟಿದ್ದಾರೆ. ಐಸ್ ಕ್ರೀಮ್ ಈಸ್ 10 rupees, ವಾಚ್ ಈಸ್ 250 rupees, ಆ್ಯಂಡ್ ದ ಗ್ಲಾಸ್ ಈಸ್ 120 rupees, ಆ್ಯಂಡ್ ದ ಟೆಲಿಫೋನ್ ಸೆಲ್ ಫೋನ್ ಈಸ್ 1500 rupees. ಸೊ ಹಿಯರ್ ಈಸ್ ಒನ್ ಎಕ್ಸಾಂಪಲ್ ಗಿವನ್ ಫಾರ್ ಯು ಚಿಲ್ಡ್ರನ್. ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ. ದಿಸ್ ಈಸ್ ಆ್ಯನ್ ಐಸ್ ಕ್ರೀಮ್. ಇದು ಒಂದು ಐಸ್ ಕ್ರೀಮ್. ಮಕ್ಕಳೇ ನೀವು ಹಿಂದಿನ ಪಾಠದಲ್ಲಿ ಎ ಮತ್ತು ಆ್ಯನನ್ನು ಕಲ್ತಿದ್ದೀರಿ, ಆರ್ಟಿಕಲನ್ನು. ಐ ಬಂದಾಗ ಎ ಇ ಐ ಒ ಯು ಸ್ವರ ಬಂದಾಗ ಮೊದಲನೇ ಅಕ್ಷರ ಇಲ್ಲಿ ಆ್ಯನ್ ಅನ್ನೋದನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು. ದಿಸ್ ಈಸ್ ಆ್ಯನ್ ಐಸ್ ಕ್ರೀಮ್. ಇಟ್ ಕಾಸ್ಟ್ 10 rupees. ಇದು ಒಂದು ಐಸ್ ಕ್ರೀಮ್. ಇದಕ್ಕೆ ಎಷ್ಟು ಅಮೌಂಟು? 10 rupees. ಅದೇ ರೀತಿ ನೀವು ಉಳಿದಿದ್ದನ್ನು ಮಾಡಬೇಕು. ದಿಸ್ ಈಸ್ ಎ ವಾಚ್. ಇಟ್ ಕಾಸ್ಟ್ಸ್ 250 rupees. ಅದೇ ರೀತಿ ಈ ಉಳಿದವುಗಳನ್ನು ಕೂಡ ಮಾಡಬೇಕು. ಈ ರೀತಿ ವಾಕ್ಯಗಳನ್ನು ರಚನೆ ಮಾಡಬೇಕು ಮಕ್ಕಳೇ. ದೆನ್ ದ ಫಿಫ್ತ್ ಒನ್ ಈಸ್ ಹಿಯರ್ ಈಸ್ ಅ 2000 rupees ನೋಟ್. ಇಲ್ಲೊಂದು 2000 ರೂಪಾಯಿಯ ನೋಟನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಡಿಸ್ಕ್ರೈಬ್ ದ ನೋಟ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಈ ನೋಟಿನ ಬಗ್ಗೆ ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರಿಬೇಕು, ಹೇಳಬೇಕು. ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಾರ ಮಕ್ಕಳೇ, ಇಟ್ ಈಸ್ ಎ 1000 rupee ನೋಟ್. ಇದು ಒಂದು 2000 ರೂಪಾಯಿಯ ನೋಟು. ಇಟ್ ಈಸ್ ಎ 2000 rupee ನೋಟ್. ಇದು 2000 ರೂಪಾಯಿಯ ನೋಟು. ಇಟ್ ಈಸ್ ಪಿಂಕಿಶ್ ಪರ್ಪಲ್. ಇದು ಯಾವ ಬಣ್ಣದಲ್ಲಿದೆ? ಪಿಂಕಿಶ್ ಪರ್ಪಲ್, ಗುಲಾಬಿ, ಅದರ ಜೊತೆ ನೇರಳೆ ಬಣ್ಣ, ಗುಲಾಬಿ ಮತ್ತು ನೇರಳೆ ಬಣ್ಣ, ಪಿಂಕಿಶ್ ಪರ್ಪಲ್. ವಾಟ್ ವಿಲ್ ಯು ಡೂ ಇಫ್ ಯು ವಿನ್ 2000 rupees ಇನ್ ಎ ಕಾಂಪಿಟೇಷನ್? ಒಂದು ವೇಳೆ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮವಾಗಿ ಶ್ರಮವಹಿಸಿ ನೀವು ಅದರಲ್ಲಿ ಗೆಲುವನ್ನು ಸಾಧಿಸಿದ್ದೇ ಆದರೆ, ನಿಮಗೇನಾದರೂ ಅದರಿಂದ 2000 ರೂಪಾಯಿ ಬಹುಮಾನ ಬಂದರೆ ನೀವೇನು ಮಾಡ್ತೀರಾ ಮಕ್ಕಳೇ? ಹೇಳಿ ನೋಡೋಣ. ಅದನ್ನು ಯಾವುದಕ್ಕಾಗಿ ಉಪಯೋಗಿಸ್ತೀರಾ? ಪುಸ್ತಕ ತಗೊಳ್ತೀರಾ, ಅಥವಾ ನಿಮಗೆ ಶಾಲೆಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು ತಗೊಳ್ತೀರಾ, ಅಥವಾ ಡ್ರೆಸ್ ತಗೋತೀರಾ, ಅಥವಾ ಇನ್ನೂ ಏನೇನು ಮಾಡ್ತೀರಾ? ಹೇಳಿ ಮಕ್ಕಳೇ, ಯೋಚನೆ ಮಾಡಿ. ಅದನ್ನು ನೀವು ಯೂಟ್ಯೂಬ್ ಚಾನೆಲಿನ ಕಾಮೆಂಟ್ನಲ್ಲಿ ಬರೀಬಹುದು. ಆ್ಯಂಡ್ ಹಿಯರ್ ಈಸ್ ಆಲ್ಸೋ 2000 rupees ನೋಟ್. ಇದು ಒಂದು ಕಡೆ ಭಾಗವಾದರೆ ಇದು ಇನ್ನೊಂದು ಕಡೆಯ ಭಾಗ. 6th one ಈಸ್ ಫನ್, ಡ್ರಾ ಆ್ಯಂಡ್ ಎಂಜಾಯ್. ಈಗ ಏನು ಮಾಡಬೇಕು ಅಂತಂದರೆ, ಇದು ಒಂದು ಫನ್ ಚಟುವಟಿಕೆ, ಒಂದು ಹಾಸ್ಯ, ಒಂದು ಸಂತೋಷ ಪಡುವಂತಹ ಒಂದು ಚಟುವಟಿಕೆ. ಡ್ರಾ ಆ್ಯಂಡ್ ಎಂಜಾಯ್. ಚಿತ್ರವನ್ನು ತೆಗಿಬೇಕು, ಖುಷಿ ಪಡಬೇಕು. ಇಮ್ಯಾಜಿನ್ ಯು ಆರ್ ಇನ್ ಎ ಶಾಪ್. ನೀವು ಒಂದು ಅಂಗಡಿಯಲ್ಲಿ ಇದ್ದೀರಾ ಅಂತ ನೀವೇನು ಮಾಡಬೇಕು? ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಊಹೆ ಮಾಡ್ಕೋಬೇಕು. ಅಥವಾ ಮಾರ್ಕೆಟ್ನಲ್ಲಿದ್ದೀರಾ ಅಂತ ಯೋಚನೆ ಮಾಡಿ, ಅಥವಾ ಫೇರ್, ಜಾತ್ರೆಯಲ್ಲಿದ್ದೀರಾ ಅಂತ ಯೋಚನೆ ಮಾಡಿ. ಯು ಹ್ಯಾವ್ 100 rupees ವಿತ್ ಯು. ನಿಮ್ಮ ಹತ್ರ 100 ರೂಪಾಯಿ ಇದೆ ಮಕ್ಕಳೇ. ರೈಟ್ 3 things ಯು ವಾಂಟ್ ಟು ಬೈ.
ಹಾಗಂದ್ರೆ ಆ 100 ರೂಪಾಯಿಂದ ನೀವು ಏನು ತೊಗೊಳ್ತೀರಾ ಅವುಗಳನ್ನು ಇಲ್ಲಿ ಬರಿಬೇಕು. 1 ಹ್ಯಾಸ್ ಬೀನ್ ಡನ್ ಫಾರ್ ಯು, ಒಂದನ್ನು ನಿಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಐ ಹ್ಯಾವ್ 100 rupees ವಿತ್ ಮೀ, ಐ ಆಮ್ ಗೋಯಿಂಗ್ ಟು ಬೈ ಆ್ಯಪಲ್ಸ್, ಐಸ್ ಕ್ರೀಮ್ ಆ್ಯಂಡ್ ಎ ಬಾಲ್. ಅವರೇನಾದರೂ 100 ರೂಪಾಯಿ ತೊಗೊಂಡು ಏನು ತೊಗೊಳ್ತಿದ್ರು ಅಂತಂದ್ರೆ, ಐ ಆಮ್ ಗೋಯಿಂಗ್ ಟು ಬೈ ಆ್ಯಪಲ್ಸ್, ನಾನು ಆ್ಯಪಲ್ಸ್ ತೊಗೊಳ್ತಿದ್ದೆ, ಐಸ್ ಕ್ರೀಮ್ ತೊಗೊಳ್ತಿದ್ದೆ, ಬಾಲ್ ತೊಗೋತಿದ್ದೆ. ಅವುಗಳನ್ನು ಇಲ್ಲಿ ಡ್ರಾ ಮಾಡಬೇಕು. ಅದೇ ರೀತಿ ನೀ ಏನು ಮಾಡ್ತೀಯಾ ಅಂತ ಇಲ್ಲಿ ಬರಿಬೇಕು. ಐ ಹ್ಯಾವ್ 100 rupees, ನನ್ನ ಹತ್ರ 100 ರೂಪಾಯಿ ಇದೆ. ಐ ಆಮ್ ಗೋಯಿಂಗ್ ಟು ಬೈ, ನಾನೇನು ತೊಗೊಳ್ತೀನಿ ಅಂತಂದ್ರೆ ನೀವೇನೇನು ತೊಗೊಳ್ಲಿಕ್ಕೆ ಇಷ್ಟಪಡ್ತೀರಾ ಅದನ್ನು ಇಲ್ಲಿ ಬರಿಬೇಕು. ಜೊತೆಗೆ ಅದನ್ನು ಇಲ್ಲಿ ಚಿತ್ರ ಮಾಡಬೇಕು. ಇದನ್ನು ನೀವು ಕಾಮೆಂಟ್ನಲ್ಲಿ ಕೂಡ ಬರೆದು ನನಗೆ ತಿಳಿಸಿ ಮಕ್ಕಳೇ. ದೆನ್ ದ 7th one ಈಸ್ ಲುಕ್ ಎಟ್ ದ ಪಿಕ್ಚರ್ಸ್ ಬಿಲೋ. ಕೆಳಗೆ ಚಿತ್ರಗಳನ್ನು ನೋಡಬೇಕು ನೀವು. ಅಬ್ಸರ್ವ್ ದೆಮ್ ಕೇರ್ಫುಲಿ, ನೀವು ಸರಿಯಾಗಿ ಅವನ್ನ ಎಚ್ಚರಿಕೆಯಿಂದ ಏನು ಮಾಡಬೇಕು, ವೀಕ್ಷಣೆ ಮಾಡಬೇಕು. ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್ ಗಿವನ್, ಅಲ್ಲಿ ಕೆಲವು ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಬಿಲ್ಡ್ ಎ ಸ್ಟೋರಿ, ಅದರಿಂದ ನೀವೇನು ಮಾಡಬೇಕು, ಕಥೆಯನ್ನು ಹೆಣೆಯಬೇಕು, ಒಂದು ಕಥೆಯನ್ನು ಕಟ್ಟಬೇಕು. ದ ಫಸ್ಟ್ ಕ್ಲೂ ಈಸ್ ಹಿಯರ್ ಚಿಲ್ಡ್ರನ್, ಶಾಮಿಮ್ ಆ್ಯಂಡ್ ಮೇರಿ ಆರ್ ಪ್ಲ್ಯಾನಿಂಗ್ ಟು ಸೇವ್ ಡ್ಯಾಶ್ ಫಾರ್ ದೆಮ್ಸೆಲ್ವ್ಸ್. ಎಸ್ ಚಿಲ್ಡ್ರನ್, ಶಾಮಿಮ್ ಮತ್ತು ಮೇರಿ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ, ಸೇವ್ ಮಾಡಬೇಕು ಅಂತ ಹೇಳಿ ತಮ್ಮಷ್ಟಕ್ಕೆ ತಾವೇ ಅದನ್ನು ಮಾಡ್ಕೊಂಡಿದ್ದಾರೆ. ಹಾಗಂದ್ರೆ ಏನು ಸೇವ್ ಮಾಡ್ತಾ ಇದ್ದಾರೆ, ಈ ಚಿತ್ರಗಳನ್ನು ನೀವು ನೋಡಬೇಕು. ಹಾಗಂದ್ರೆ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹಣವನ್ನು ಕೂಡಿಸಿಡ್ತಾ ಇದ್ದಾರೆ. ಮನಿ, ಸೇವ್ ಮನಿ, MONEY. ದೆನ್ ಹಿಯರ್ ಈಸ್ ಸೆಕೆಂಡ್ ಕ್ಲೂ. ಎವ್ರಿ ಡೇ ಬೋತ್ ಆಫ್ ದೆಮ್ ಸ್ಟಾರ್ಟ್ ಸೇವಿಂಗ್ ಮನಿ. ಪ್ರತಿದಿನವೂ ಅವ್ರು ಏನು ಮಾಡ್ತಿದ್ರು, ಆ ಹಣವನ್ನು ಕೂಡಿಸಿಡ್ತಿದ್ರು ಮಕ್ಕಳೇ. ದೇ ಪುಟ್ ಡ್ಯಾಶ್ ಇನ್ ದೇರ್ ಬಾಕ್ಸಸ್, ಅವರು ಪ್ರತಿದಿನ ಆ ಬಾಕ್ಸ್ನಲ್ಲಿ ಹಾಕ್ತಿದ್ರು. ಏನು ಹಾಕ್ತಿದ್ರು, ಓಕೆ, ದಿಸ್ ಈಸ್ ಆಲ್ಸೋ ಮನಿ. ಸೊ ಯು ಹ್ಯಾವ್ ಟು ರೈಟ್ ಹಿಯರ್ ಮನಿ. ದೆನ್ ದ ಥರ್ಡ್ ಕ್ಲೂ ಈಸ್ ಹಿಯರ್ ಚಿಲ್ಡ್ರನ್. ದ ಬಾಯ್ ಸ್ಪೆಂಡ್ಸ್ ಆಲ್ ಹೀಸ್ ಮನಿ ಬೈ. ಆದರೆ ಬಾಯ್ ಏನು ಮಾಡ್ದ, ತನ್ನ ಎಲ್ಲ ಹಣವನ್ನು ಖರ್ಚು ಮಾಡ್ತಾ ಇದ್ದ. ಎದ್ರ ಸಲುವಾಗಿ ನೋಡಿ ಮಕ್ಕಳೇ ಇಲ್ಲಿ, ಓಕೆ, ಐಸ್ ಕ್ರೀಮ್ ಆ್ಯಂಡ್ ಚಾಕ್ಲೇಟ್ಸ್. ಪ್ರತಿದಿನವೂ ಅವನು ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ತೊಗೊಂಡು ಅವುಗಳನ್ನೆಲ್ಲ ಖರ್ಚು ಮಾಡಿಬಿಡ್ತಾ ಇದ್ದ. ದೆನ್ ದ ಫೋರ್ತ್ ಕ್ಲೂ ಈಸ್ ಹಿಯರ್ ಚಿಲ್ಡ್ರನ್. ಬಟ್ ದ ಗರ್ಲ್ ಡಸ್ ನಾಟ್ ಸ್ಪೆಂಡ್ ಮನಿ. ಆದರೆ ಆ ಹುಡುಗಿ ಮಾತ್ರ ಯಾವುದೇ ಹಣವನ್ನು ಖರ್ಚು ಮಾಡಲಿಲ್ಲ. ಶಿ ಕೀಪ್ಸ್ ಕಲೆಕ್ಟಿಂಗ್ ಬಿಕಾಸ್ ಶಿ ಡ್ರೀಮ್ಸ್ ಆಫ್. ಅವಳು ದಿನಾಲೂ ಆ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ಲು, ಯಾಕಂದರೆ ಅವಳಿಗೆ ಒಂದು ಕನಸಿತ್ತು. ಬೈಯಿಂಗ್ ಬುಕ್ಸ್, ಪುಸ್ತಕಗಳನ್ನು ತಗೊಳ್ಳೋದೇ ಅವಳ ಕನಸಾಗಿತ್ತು ಮಕ್ಕಳೇ. ಸೊ ಅವಳು ಇಲ್ಲಿ ಬಂದು ಅಂಗಡಿಗೆ ಬಂದು ಪುಸ್ತಕಗಳನ್ನು ತೆಗೆದುಕೊಳ್ತಾ ಇದ್ದಾಳೆ. ಸೊ ಹುಡುಗ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ತಿಂದು ಹಣವನ್ನು ಹಾಳು ಮಾಡ್ತಾ ಇದ್ದಾನೆ ಮಕ್ಕಳೇ ಇಲ್ಲಿ. ಆದರೆ ಅವರ ಅಕ್ಕ ಮಾತ್ರ ಹಣವನ್ನು ಕೂಡಿಸಿ ಪುಸ್ತಕವನ್ನು ತೆಗೆದುಕೊಂಡು ತನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದಕ್ಕೆ ಮಕ್ಕಳೇ, ನೀವು ಕೂಡ ನೀವು ಕೂಡಿಸಿಟ್ಟಿರುವಂಥ ಹಣವನ್ನು ಯಾವುದೇ ರೀತಿ ಸುಮ್ಮನೆ ದುಂದು ವೆಚ್ಚ ಮಾಡದೆ ಪುಸ್ತಕ, ಪೆನ್ನು, ಪೆನ್ಸಿಲ್, ರಬ್ಬರ್ ಅಥವಾ ಕ್ರೇಯಾನ್ಸ್ ಈ ರೀತಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಇದೇ ಈ ಕಥೆಯ ನೀತಿ ಮಕ್ಕಳೇ. ಹಾಗಂದ್ರೆ ನೀವು ಕೂಡಿಸಿಟ್ಟ ಹಣವನ್ನು ನೀವು ಏನು ಮಾಡ್ತೀರಾ, ಇದನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀತೀರಾ ಮಕ್ಕಳೇ. ರಬ್ಬರ್ ಅಂತ ಕೂಡ ಅನ್ಬೋದು, ಇರೇಸರ್ ಕೂಡ ಅಂತ ಅನ್ಬೋದು. ಸೊ ಯು ಹ್ಯಾವ್ ಟು ಯೂಸ್ ಇರೇಸರ್. ಓಕೆ. ದೆನ್ ದ 8th question ಈಸ್ ಹಿಯರ್ ಆರ್ ಸಮ್ ಆ್ಯಕ್ಷನ್ ವರ್ಡ್ಸ್. ಇಲ್ಲಿ ಕೆಲವು ಕ್ರಿಯಾಪದಗಳು ಇವೆ ಮಕ್ಕಳೇ ಇಲ್ಲಿ. ವಿಚ್ ಆಫ್ ದೆಮ್ ಕ್ಯಾನ್ ಬಿ ಯೂಸ್ಡ್ ವಿತ್ ದ ವರ್ಡ್ ಮನಿ. ಹಾಗಂದ್ರೆ ಹಣದ ಜೊತೆ ಅವುಗಳನ್ನು ಯಾವ ರೀತಿ ನೀವು ಯೂಸ್ ಮಾಡ್ತೀರಿ ಅನ್ನುವಂಥದ್ದನ್ನು ಬರಿಬೇಕು. 1 ಹ್ಯಾಸ್ ಬೀನ್ ಡನ್ ಫಾರ್ ಯು, ಒಂದನ್ನು ನಿಮಗೋಸ್ಕರ ಇಲ್ಲಿ ಮಾಡಿದ್ದಾರೆ ಮಕ್ಕಳೇ. ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಾರೆ ಇಲ್ಲಿ. ಪಿಕ್ ಆರಿಸ್ಕೊಳ್ಳುವಂಥದ್ದು, ಪ್ಲೇಸ್ ಇಡುವಂಥದ್ದು, ಗಿವ್ ಕೊಡು, ಫೀಲ್ ಅನುಭವಿಸು, ಟೇಕ್ ತೆಗೆದುಕೊಳ್ಳು, ಗ್ರ್ಯಾಂಟ್ ಕೊಡು, ಕ್ರೈ ಅಳು ಅಥವಾ ಚೀರು, ಕೀಪ್ ಇಡು, ಸೇವ್ ರಕ್ಷಿಸು ಅಥವಾ ಕೂಡಿಡು, ಬೈ ತೆಗೆದುಕೊಳ್ಳು, ಗೋ ಹೋಗು.
ಪ್ಲೇಸ್ ದ ಮನಿ ಆನ್ ದ ಟೇಬಲ್. ಪ್ಲೇಸ್ ಅನ್ನುವಂತಹ ಪದವನ್ನು ತೊಗೊಂಡು ಏನು ಮಾಡಿದ್ದಾರೆ ಮಕ್ಕಳೇ, ಇಲ್ಲಿ ಅವರು ಒಂದು ವಾಕ್ಯವನ್ನು ಮಾಡಿದ್ದಾರೆ. ಪ್ಲೇಸ್ ದ ಮನಿ, ಹಣವನ್ನು ಇಡು ಎಲ್ಲಿ, ಆನ್ ದ ಟೇಬಲ್. ಅದೇ ರೀತಿ ನೀವು ಉಳಿದವುಗಳನ್ನು ಕೂಡ ಮಾಡ್ಬೋದು. ಪಿಕ್ ಅಪ್ ದ ಬಾಕ್ಸ್, ಗಿವ್ ಮಿ ಪೆನ್ಸಿಲ್, ಟೇಕ್ ಇಟ್ ಈಸಿ, ಡೋಂಟ್ ಕ್ರೈ, ಸೇವ್ ಮನಿ, ಬೈ ದ ಪೆನ್ಸಿಲ್, ಗೋ ಟು ಸ್ಕೂಲ್. ಲೈಕ್ ದಿಸ್ ನೀವು ಹಲವಾರು ವಾಕ್ಯಗಳನ್ನು ಮಾಡ್ಬೋದು. ಇದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಮಕ್ಕಳೇ. ಈಗ ಅವರು ಹೇಳಿರುವಂತಹ ಮನಿ ಯೂಸ್ ಮಾಡಿ ನಾವಿಲ್ಲಿ ವಾಕ್ಯಗಳನ್ನು ಮಾಡೋಣ ಮಕ್ಕಳೇ. ಈಗ ಅವರು ಇಲ್ಲಿ ಮನಿ ಯೂಸ್ ಮಾಡಿ ಮಾಡಿದ್ದಾರೆ, ನಾವು ಅದೇ ರೀತಿ ಮನಿ, ಹಣವನ್ನು ಯೂಸ್ ಮಾಡಿ ಈ ರೀತಿ ವಾಕ್ಯಗಳನ್ನು ಮಾಡುವಂಥದ್ದು. ಪಿಕ್ ಅಪ್ ದ ಮನಿ, ಟೇಕ್ ದ ಮನಿ, ಕೀಪ್ ದ ಮನಿ, ಆನ್ ದ ಚೇರ್, ಕೀಪ್ ದ ಮನಿ, ಆನ್ ದ ಕಬರ್ಡ್, ಸೇವ್ ಮನಿ, buy it by money. Like this you have to write here. ಇದೇ ರೀತಿ ನೀವು ಬರೀಬೇಕು ಮಕ್ಕಳೇ. The ninth one is repeat after the teacher. ಇಲ್ಲಿ ಟೀಚರ್ ಓದ್ತಾರೆ ಮಕ್ಕಳೇ, ಅದರ ನಂತರ ನೀವು ಇದನ್ನು ಪದೇ ಪದೇ ಓದಿ ಪ್ರಾಕ್ಟೀಸ್ ಮಾಡಬೇಕು. ಡೋ, ಕೆನಲ್, ಗ್ಲೋ ವರ್ಮ್, ಜಾ, ಲಾರಿ, ಬ್ಯಾಗ್, ಬುಕ್, ಕೇವ್, ಕಾರ್ಟ್, ವಾಚ್, ಕ್ಯಾನ್, bat, nest, owl, train, umbrella, igloo, mug. So you have to read and practice. Now answer these in a sentence each. ಪ್ರತಿಯೊಂದು ಪ್ರಶ್ನೆಗಳಿಗೂ ಇಲ್ಲಿ ಸೆಂಟೆನ್ಸ್ ಮಾಡಿ ನೀವು ಉತ್ತರಗಳನ್ನು ಬರೀಬೇಕು. The first one is given for you. For example, children, which three can be opened? The three which can be opened are a can, a jar and a book. ಇವುಗಳಲ್ಲಿ ಯಾವ ಮೂರು ಓಪನ್ ಮಾಡ್ಲಿಕ್ಕೆ ಬರ್ತಾವು ಅನ್ನೋದನ್ನು ಕೇಳಿದ್ದಾರೆ. ದ ತ್ರೀ ವಿಚ್ ಕ್ಯಾನ್ ಬಿ ಓಪನ್, ಹಾಗಂದ್ರೆ ಯಾವ್ಯಾವ ಓಪನ್ ಮಾಡೋಕ್ಕೆ ಬರ್ತಾವೆ? ಅ ಕ್ಯಾನ್, ಹಾಲಿನ ಕ್ಯಾನು, ನೀರಿನ ಕ್ಯಾನ್ ಈ ರೀತಿ ಇರುತ್ತಲ್ಲ ಮಕ್ಕಳೇ, ಅದು ಓಪನ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಅ ಕ್ಯಾನ್. ದೆನ್ ಅ ಜಾರ್ ಮೀನ್ಸ್ ಒಂದು ಡಬ್ಬಿ ಆಗಿರ್ಬೋದು ಅಥವಾ ಮಿಕ್ಸಿ ಜಾರ್ ಆಗಿರ್ಬೋದು ಈ ರೀತಿ. ದೆನ್ ಅ ಬುಕ್, ಪುಸ್ತಕ, ಅದು ಕೂಡ ಓಪನ್ ಮಾಡ್ಲಿಕ್ಕೆ ಬರುತ್ತೆ. ಸೊ they write for you children. Then the second one is which three have wheels. ಇದರೊಳಗೆ ಮೂರು ವಸ್ತುಗಳದವು, ಅವುಗಳಿಗೆ ವೀಲ್ಸ್, ಚಕ್ರಗಳದವು, ಅವು ಯಾವುವು ಅಂತ ನೀವು ಇಲ್ಲಿ ಬರಿಬೇಕು. ದೆನ್ ವಿಚ್ ತ್ರೀ ಹ್ಯಾವ್ ಹ್ಯಾಂಡಲ್ಸ್, ಇಲ್ಲಿ ಮೂರು ವಸ್ತುಗಳಿಗೆ ಹ್ಯಾಂಡಲ್ಸ್ ಅದಾವೆ, ಹಿಡಿಕೆಗಳು, ಅವುಗಳನ್ನು ಇಲ್ಲಿ ಬರಿಬೇಕು. ದೆನ್ ವಿಚ್ ತ್ರೀ ಆರ್ ಹೋಮ್ಸ್, ಇಲ್ಲಿ ಮೂರು ಹೋಮ್ಗಳದವು, ಅವುಗಳನ್ನು ಇಲ್ಲಿ ಬರಿಬೇಕು. ವಿಚ್ ತ್ರೀ ಕಮ್ ಔಟ್ ಇನ್ ದ ಡಾರ್ಕ್, ಕತ್ಲಾದ ಕೂಡಲೇ ಮೂರು ಹೊರಗೆ ಬರ್ತಾವೆ, ಅವು ಯಾವ್ಯಾವು ಅನ್ನೋದನ್ನು ಇದರೊಳಗಿಂದ ಆರಿಸಿ ಬರಿಬೇಕು ಮಕ್ಕಳೇ. ಸೊ ಹಿಯರ್ ಈಸ್ ಐ ಹ್ಯಾವ್ ಡನ್ ಫಾರ್ ಯು ಚಿಲ್ಡ್ರನ್. ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ದೆನ್ ದ 10th one is ಮೈ ಸ್ಪೇಸ್, ನನ್ನ ಜಾಗ. ನೋಟ್, ಅ ಪಿಗ್ಗಿ ಬ್ಯಾಂಕ್ ಈಸ್ ಎ ಬಾಕ್ಸ್ ಆರ್ ಅ ಕಂಟೈನರ್. ಪಿಗ್ಗಿ ಬ್ಯಾಂಕ್, ನೀವು ಹಣವನ್ನು ಕೂಡಿಸಿರುವಂತಹ ಇದು ಪಿಗ್ಗಿ ಬ್ಯಾಂಕ್ ಏನಿದೆ ಮಕ್ಕಳೇ, ಇದು ಒಂದು ಕಂಟೈನರ್. ಇನ್ ವಿಚ್ ವಿ ಸ್ಟೋರ್ ದ ಕಾಯಿನ್ಸ್ ವಾಟ್ ವಿ ಸೇವ್. ನಾವು ಏನು ಕೂಡಿಸಿರ್ತೀವಲ್ಲ ಆ ಹಣವನ್ನು ಇದರಲ್ಲಿ ಸೇವ್ ಮಾಡ್ತೀವಿ. ಹ್ಯಾವ್ ಯು ಸೇವ್ಡ್ ಮನಿ? ಅವ್ರು ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಮನಿಯನ್ನು ಕೂಡಿಸಿಡ್ತಾ ಇದ್ದೀರಾ ಮಕ್ಕಳೇ? ಡು ಯು ಹ್ಯಾವ್ ಯುವರ್ ಓನ್ ಪಿಗ್ಗಿ ಬ್ಯಾಂಕ್? ನಿಮ್ಮ ಹತ್ರ ಒಂದು ಪಿಗ್ಗಿ ಬ್ಯಾಂಕ್ ಇದೆಯಾ? ಹೌ ಮಚ್ ಮನಿ ಈಸ್ ದೇರ್ ಇನ್ ಯುವರ್ ಪಿಗ್ಗಿ ಬ್ಯಾಂಕ್? ಹಾಗಂದ್ರೆ ಅದರೊಳಗೆ ಎಷ್ಟು ಹಣ ಇದೆ? ವಾಟ್ ವುಡ್ ಯು ಲೈಕ್ ಟು ಬೈ ವಿತ್ ದ್ಯಾಟ್ ಮನಿ? ನೀವು ಅದರಿಂದ ಏನು ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಾ? ಅದನ್ನೆಲ್ಲ ಇದ್ರ ಮುಂದೆ ಬರೀಬೇಕು ಮಕ್ಕಳೇ ನೀವು. ದೆನ್ ದ 11th one is say aloud. So if you want to buy, if you don't want to buy. ಸೊ ನೀವು ಏನು ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಾ? ಇಫ್ ಯು ವಾಂಟ್ ಟು ಬೈ, ನೀವೇನಾದರೂ ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಾ? ಇಫ್ ಯು ಡೋಂಟ್ ವಾಂಟ್ ಟು ಬೈ, ಏನು ತೊಗೊಳ್ಳಿಕ್ಕೆ ಇಷ್ಟಪಡಲ್ಲ, ಬಾಯ್. ಆಯಿತು, ಓಕೆ. 12th one is here are some proverbs. ಇಲ್ಲಿ ಕೆಲವು ಗಾದೆ ಮಾತುಗಳಿವೆ ಮಕ್ಕಳೇ. ರೀಡ್ ದೆಮ್ ಆ್ಯಂಡ್ ಟ್ರೈ ಟು ಆ್ಯಡ್ ಸಮ್ ಮೋರ್ ಪ್ರಾವರ್ಬ್ಸ್ ಐದರ್ ಇನ್ ಇಂಗ್ಲೀಷ್ ಆರ್ ಕನ್ನಡ. ನೀವು ಈ ಪ್ರಾವರ್ಬ್ಸನ್ನು ಓದಿ ಇಂಗ್ಲೀಷ್ನಲ್ಲಿ ಮತ್ತು ಬೇರೆ ಪ್ರಾವರ್ಬ್ಸ್ಗಳನ್ನು ಹೇಳ್ಬೋದು ಅಥವಾ ಕನ್ನಡದಲ್ಲಿ ಕೂಡ ಹೇಳ್ಬೋದು. ದ ಫಸ್ಟ್ ಒನ್ ಈಸ್ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ ಅನ್ನೋದು ಒಂದು ಒಳ್ಳೆಯ ನಿಯಮ. ದೆನ್ ಸೆಕೆಂಡ್ ಒನ್ ಈಸ್ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. If character is lost, everything is lost.
ನೋಡಿ ಮಕ್ಕಳೇ, ಎಷ್ಟು ಚೆನ್ನಾಗಿದೆ ಈ ಮಾತು. ಅಕಸ್ಮಾತ್ ನೀವೇನಾದರೂ ಸಂಪತ್ತನ್ನು ಕಳ್ಕೊಂಡ್ರಿ ಅಂದ್ರೆ ಏನೂ ಕಳ್ಕೊಂಡಂಗಲ್ಲ, ಮತ್ತೆ ಅದನ್ನು ನೀವು ಪಡ್ಕೋಬೋದು. ಅಕಸ್ಮಾತ್ ನೀವು ಆರೋಗ್ಯವನ್ನು ಕಳ್ಕೊಂಡ್ರಿ ಅಂದ್ರೆ ಸ್ವಲ್ಪ ಕಳ್ಕೊಂಡಂಗೆ, ಮತ್ತು ನೀವು ಅದನ್ನು ರಿಕವರಿ ಮಾಡ್ಕೋಬಹುದು. ಇಫ್ ಕ್ಯಾರೆಕ್ಟರ್, ನಿಮಗೇನಾದರೂ ಗೌರವ ಮರ್ಯಾದೆ ಅನ್ನುವಂಥದ್ದು ನೀವೇನಾದರೂ ಕಳ್ಕೊಂಡ್ರಿ ಅಂತಂದ್ರೆ ಎಲ್ಲವನ್ನೂ ಕಳ್ಕೊಂಡಂತೆ ಮಕ್ಕಳೇ. ಅದಕ್ಕೆ ನೀವು ಯಾವಾಗಲೂ ಗೌರವಯುತವಾಗಿ ಬದುಕೋದನ್ನು ಕಲಿಯಿರಿ ಮಕ್ಕಳೇ. ದೆನ್ ದ ಥರ್ಡ್ ಒನ್ ಈಸ್ ಮನಿ ಕ್ಯಾನ್ ಬೈ. ಹಣ ಏನೇನನ್ನು ತೊಗೊಳ್ಳಿಕ್ಕಾಗುತ್ತಾ? ಹಣದಿಂದ ನಾವು ಏನೇನು ತೊಗೊಳ್ಳಿಕ್ಕಾಗುತ್ತಾ? ಅ ಫ್ರೆಂಡ್, ನಾಟ್ ಫ್ರೆಂಡ್ಶಿಪ್. ಫ್ರೆಂಡನ್ನು ತೊಗೋಬೋದು, ಫ್ರೆಂಡ್ಗೋಸ್ಕರ ಖರ್ಚು ಮಾಡಿ ನಾವು ಫ್ರೆಂಡ್ ತೊಗೋಬೋದು, ಬಟ್ ಫ್ರೆಂಡ್ಶಿಪ್ಪನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಆ ಬುಕ್, ಪುಸ್ತಕವನ್ನು ತೊಗೋಬೋದು, ಆದರೆ ನಾಲೆಜ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಓದಿದಾಗ ಮಾತ್ರ ಅದರಿಂದ ಜ್ಞಾನವನ್ನು ಪಡೀಬಹುದು. ಮನಿ ಕ್ಯಾನ್ ಬೈ ಬೆಡ್. ನೀವು ಒಂದು ಬೆಡ್ಡನ್ನು ತೊಗೋಬೋದು, ಆದರೆ ನಿದ್ದೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಅದಕ್ಕೆ ನೀವು ಮನಿನೇ ಎಲ್ಲವೂ ಅಲ್ಲ, ನೆಮ್ಮದಿ ಕೂಡ ಮುಖ್ಯ. ಹಣದ ಜೊತೆಗೆ ನಮಗೆ ಜೀವನದ ನೆಮ್ಮದಿ ಕೂಡ ಮುಖ್ಯ ಅನ್ನುವಂಥದ್ದನ್ನು ಈ ಗಾದೆ ಮಾತು ಹೇಳುತ್ತೆ. ಇದೇ ರೀತಿ ಹಣಕ್ಕೆ ಸಂಬಂಧಿಸಿದಂತಹ ಕನ್ನಡ, ಇಂಗ್ಲೀಷ್ನಲ್ಲಿ ಗಾದೆ ಮಾತುಗಳನ್ನು ನೀವು ಹೇಳಬಹುದು. ದೆನ್ ಹಿಯರ್ ಈಸ್ ಮೈ ಪ್ರೋಗ್ರೆಸ್. ನನ್ನ ಪ್ರಗತಿ. ವಾಟ್ ಐ ಹ್ಯಾವ್ ಲರ್ನ್ಡ್. ನಾನು ಏನೇನನ್ನು ಕಲಿತೆ ಅನ್ನುವಂಥದ್ದು ಮಕ್ಕಳೇ. ನೀವು ಇದನ್ನು ಓದಿ ಇದರಲ್ಲಿ ಏನೇನು ಕಲ್ತ್ರಿ ಅನ್ನುವಂಥದ್ದನ್ನು ನೀವು ಚೆನ್ನಾಗಿ ಕಲ್ತಿದ್ರೆ ಸ್ಮೈಲ್, ಇಲ್ಲಾಂದರೆ ನಾರ್ಮಲ್, ಇಲ್ಲಾಂದರೆ ಸ್ಯಾಡ್ ಫೇಸ್. ಐ ಆಮ್ ಏಬಲ್ ಟು ಕನ್ಸ್ಟ್ರಕ್ಟ್ ಸಿಂಪಲ್ ಸೆಂಟೆನ್ಸಸ್. ನಿಮಗೆ ಸಿಂಪಲ್ ಸೆಂಟೆನ್ಸಸ್ ಮಾಡಲಿಕ್ಕೆ ಬರ್ತಾ ಇದ್ದರೆ ಸ್ಮೈಲ್. ಐ ಆಮ್ ಏಬಲ್ ಟು ಎನಾಕ್ಟ್ ದ ಡೈಲಾಗನ್ನು ಹೇಳಲಿಕ್ಕೆ ಬರ್ತಾ ಇದ್ದರೆ ಸ್ಮೈಲ್. ಐ ಆಮ್ ಏಬಲ್ ಟು ಸೇ ಅ ಫ್ಯೂ ಥಿಂಗ್ಸ್ ಅಬೌಟ್ ಮನಿ ಬಗ್ಗೆ ಕೆಲವು ಥಿಂಗ್ಸ್ಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದರೆ ನಿಮಗೆ ಸ್ಮೈಲ್. ಐ ಆಮ್ ಏಬಲ್ ಟು ಡಿಸ್ಕ್ರೈಬ್ ದ ಪಿಕ್ಚರ್ಸ್ ಬಗ್ಗೆ ನಿಮಗೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಹೇಳಲಿಕ್ಕೆ ಬರ್ತಾ ಇದ್ದರೆ ಸ್ಮೈಲಿಂಗ್ ಫೇಸ್. ಐ ಆಮ್ ಏಬಲ್ ಟು ಬಿಲ್ಡ್ ಅ ಸ್ಟೋರಿ. ನಿಮ್ಗೊಂದು ಕಥೆಯನ್ನು ಕಟ್ಟಲಿಕ್ಕೆ ಬರ್ತಾ ಇದ್ದರೆ ನೀವು ಸ್ಮೈಲಿಂಗ್ ಫೇಸ್ ಹಾಕ್ಬೋದು. ಐ ಆಮ್ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾವರ್ಬ್ಸ್. ಗಾದೆ ಮಾತುಗಳನ್ನು ಓದುವುದು ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಬರ್ತಾ ಇದ್ದರೆ ಇಲ್ಲಿ ಸ್ಮೈಲಿಂಗ್ ಫೇಸ್ಗೆ ಟಿಕ್ ಹಾಕ್ಬೋದು ಮಕ್ಕಳೇ. ಓಕೆ ಚಿಲ್ಡ್ರನ್, ಐ ಥಿಂಕ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಮಕ್ಕಳೇ, ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ. ಇದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ, ಬರೀರಿ, ಓದ್ರಿ. ಜಾಸ್ತಿ ಓದೋದ್ರಿಂದ ಜಾಸ್ತಿ ಅರ್ಥ ಆಗುತ್ತೆ ಮಕ್ಕಳೇ. ಪ್ರತಿದಿನ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಪ್ರತಿದಿನ ಒಂದು ಪೇಜನ್ನು ಓದೋದ್ರಿಂದ ನಿಮ್ಗೆ ಜಾಸ್ತಿ ಓದಲಿಕ್ಕೆ ಬರುತ್ತೆ. ಜೊತೆಗೆ ಅರ್ಥಪೂರ್ಣವಾಗಿ ನೀವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಥ್ಯಾಂಕ್ ಯು. ಬಾಯ್.